ರೈತ ಬಂದ ನಮಸ್ಕಾರಗಳು. ನಾವು ಕರ್ಲಿಂಗಪ್ಪ ಎಚ್.ಎಲ್. ಅಡ್ರಮಿ ಮಾತಾಡ್ತಿರೋ. ಇವತ್ತು ನಾವು ಇಲ್ಲಿ ಏನಪ್ಪ ಅಂತಂದ್ರೆ ನಾನು ಸಾವಯವ ಕೃಷಿ ಸಲಹೆಗಾರನಾಗಿ ಮಾತಾಡತ್ತೀನಿ. ಇವತ್ತು ಇಲ್ಲಿ ಬಿರಳ ಬಿ ಗ್ರಾಮಕ್ಕೆ ನಾವು ಬಂದೀವಿ. ಇಲ್ಲೇನದ ಬಿರಳ ಕೆ ಗ್ರಾಮಕ್ಕೆ ಬಂದೀವಿ. ಬಿ ಗ್ರಾಮಕ್ಕೆ ಬಂದೀವಿ. ಇಲ್ಲಿ ತೊಗರಿಗೆ ಏನದ ನಮ್ಮ ರೈತ ಸಂಜೀನ ಆಗಿರ್ತಕ್ಕಂಥ ಗ್ರಿಲ್ಪೆಂಟ್ ಕಂಪನಿಯ ಪ್ರಾಡಕ್ಟ್ಗಳು ಕೊಟ್ಟಿದ್ದೆವು. ಅದು ಯಾವ ಥರ ಬಂದು ಅನ್ನೋದು ಇಲ್ಲಿ ರೈತರು ಯೂಸ್ ಮಾಡ್ಯಾರ. ಇಲ್ಲಿ ಗೌಡ್ರು ಅದಾರ, ಒಂದು ಮಾಲಕರು ಅದಾರ. ಅವ್ರಿಗೆ ಒಂದು ಸ್ವಲ್ಪ ಮಾತಾಡ್ಸಂಬ್ರಿ. ನಮಸ್ಕಾರ ಗೌಡ್ರ. ನಮಸ್ಕಾರ ಸರ್. ಏನು ಇದು ನಿಮ್ದು ಊರು ಯಾವ ಊರಿಗೆ ಗೌಡ್ರ? ಬಿರಳ ಬೀರಿ ಅಂದ್ರೆ ಇದು ನಿಮ್ದು ಪ್ಲಾಟ್ ನಿಮ್ದು ಎಲ್ಲ ಗೌಡ್ರ ತೊಗರಿ ರೀ? ನಮ್ದು. ಇದು ಏನೇನು ನಮ್ಮ ಗ್ರಿಲ್ಪೆಂಟ್ ಕಂಪ್ನಿ ಪ್ರಾಡಕ್ಟ್ ಏನೇ ಯೂಸ್ ಮಾಡಿದ್ವಿ ಗೌಡ್ರ? ಫಸ್ಟಿಗೆ ಬೀಜೋಪಚಾರ ಮಾಡೀವಿ ರೀ STHC. ರೀ. ಆಮೇಲೆ ಗ್ರೋ, ನೈಟ್ರೋಕಿಂಗ, ಬ್ಲೂಮ, ಪ್ರೋಮ, ಪೊಟ್ಯಾಷಿಯ ಅಂದ್ರೆ ಖಾತಾಗಿ ಭೂಮಿಗೆ ಏನದ ಗೊಬ್ಬರ ರೂಪಾಗ ಏನದ ಪ್ರಾಮ ಪೊಟ್ಯಾಶ್ ಕೊಟ್ರಿ. ಇದು ಯಾವ್ದು ಇದು ತೊಗರಿಗೆ ಏನದ ಕೊಟ್ಟಿರಿ? ಈಗ ಕೊಟ್ಟಿದ್ರಿಂದ ಈ ಥರ ನಿಮ್ಗೆ ಬಂದ್ರಿ. ಈ ಥರ ಇದು ನಿಮ್ಗೆ ಹೆಂಗಂತ ಗೌಡ್ರಿ ಇದು ರಿಸಲ್ಟ್ ಏನೋ ಸರಿಯಾಗಂತ ನಮ್ಮ ದಿನ ಆದರ್ಶಕ್ಕಿಂತ ಈ ವರ್ಷನ ಉತ್ತಮಕ್ಕೆ ನೋಡಿ ಬೇರೆ ಬೆಳೆಗಳು ನೋಡಿ ನಮ್ಗೆ ಚಲೋ ಅನಿಸ್ತಾರೆ. ಬೇರೆ ಗಂಡು ಚಲೋ ಅನಿಸ್ತಾರೆ. ಆದರ್ಶ ಅಷ್ಟೊಂದು ಇದಾಗಿದ್ದಿಲ್ರಿ. ಹೌದು. ಯಾಕಂದ್ರೆ ಆಚೆ ವರ್ಷ ಏನದ ಭಾಳ ನೆಟ್ಟೆ ಹೋಗಿದ್ರಿ. ಹಚ್ಚಿ ಬಿತ್ತಲಾರ್ಗೆ ಏನದ ಇದು ಬೀಜೋಪಚಾರ ಮಾಡಿರಿ. ಬೀಜೋಪಚಾರ ಮಾಡೋದ್ರಿಂದ ಏನಪ್ಪ ಅಂದ್ರೆ ಈ ಥರ ಬೆಳವಣಿಗೆ ಸರಿಯಾಗ್ಯದ ರೀ. ಹೌದು. ಎಷ್ಟು ವರ್ಷದಿಂದ ಬಳಸ್ಲತ್ತೀರಿ ಗ್ರೀನ್ ಪ್ಯಾಡ್? ಸುಮಾರಿಗೆ 4-5 ವರ್ಷದಿಂದ ಬಳಸ್ಲಾಯ್ತೀವಿ ರೀ. 4-5 ವರ್ಷದಿಂದ ಬಳಸ್ಲತ್ತೀರಿ. ಈ ಊರಾಗ ಇದು ನಿಮ್ಮ ತೊಗರಿ ಹೊಲ ನೋಡ್ಕೆ ಬೇರೆ ಏನು ಅಂದಾರ್ರಿ? ನೋಡಿರ್ಬೋದಲ್ಲ ಅವ್ರು? ನೋಡ್ಯಾರ್ರಿ. ಆದ್ರೆ ಉತ್ತಮ ಅದಂತಾರ ಇದು. ಯಾಕಂದ್ರೆ ಬೇರೆ ಕಡೆ ಎಲ್ಲ ಇಷ್ಟೊಂದು ಕಾಯಿ ಸಂಖ್ಯೆ ಕಾಣಂಗಿಲ್ಲ ಸರ್. ಕಡಿಮೆ ಅದಂತಾರ. ಸ್ವಲ್ಪ ಎಲ್ಲ ಬಾರಿಗೆ ಆದಂಗೆ ಅದ, ಬರ್ಸಿದಂಗೆ ಅದನ್ನು ತೊಂದರೆ ಅದ, ಯಾಕಂದ್ರೆ ಮಂಜಿನ ಸಮಸ್ಯೆಯಿಂದ. ಬಟ್ ತಮ್ಮ ಹೊಲದಾಗ ಸರಿಯಾಗಿ ಕಾಣತ್ತಂತ ಅನಿಸ್ತದೆ ಸರ್. ಹೌದ್ರಿ. ಎಲ್ಲ ಪೂರ್ತಿ ಹೊಲನು ಹಿಂಗೆ ಆದ್ರೆ ಇಲ್ಲಿ ಒಂದೇ ತಲೆ ಹಿಂಗೆ ಅದ. ಇದ್ರಕ್ಕಿಂತ ಚಲೋ ಅದ ರೀ. ಒಳಗೆ ಹೋದಂಗೆ ಇನ್ನು ಒಳಗೆ ಹೋದಂಗೆ ನಾನು ಚಲೋನ ಅದ. ಬಟ್ ಒಳಗೆ ಹೋಲಕ್ಕೂ ಸಮಸ್ಯೆ ಅದ್ರಿ ಸರ್. ಅದಕ್ಕೆ ಇಲ್ಲಿಂದ ಇದು ಮಾಡತ್ತೀವಿ ನಾವು. ತಾವು ತೃಪ್ತಿ ಇದ್ದೀರಿ ಸರ? ತೃಪ್ತಿ ಇದೀವಿ ಸರ್. ಯಾಕಂದ್ರೆ ಇನ್ನೊಂದು ವಿಷಯ ಏನದ, ಗ್ರೀನ್ ಪ್ಯಾಂಟ್ ಕಂಪನಿದು ಸಮಾಜಕ್ಕೆ ವಿಷಯರಹಿತವಾದ ಆಹಾರವನ್ನು ಸರಬರಾಜು ಮಾಡ್ಬೇಕನ್ನೋ ಸಂಕಲ್ಪನೂ ಅದ. ಭೂಮಿ ತಾಯಿ ಉಳಿಸಿ ಸಂಕಲ್ಪನೂ ಅದ. ಭೂಮಿ ತಾಯಿ ಉಳಿಸ್ಬೇಕು, ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ತಗೋಬೇಕು ಅನ್ನೋದು ಕಾಯಶ ಅದ. ಅದಕ್ಕೆ ಕಂಪನಿ ಸಾವಯವ ಗೊಬ್ಬರಕ್ಕೆ ತಾವು ಸಾಥ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇವೆ ಸರ್. ನಮಸ್ಕಾರ ಸರ್. ನಮಸ್ಕಾರ.